ಹಾಯ್ ಹಲೋ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಪ್ರಕಾಶ್ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ನಿಮಗೆ ಹೇಳೋಕ್ಕೆ ಹೊರಟಿರೋಂಥ ವಿಚಾರ, ಮಂಗಳೂರು ಭಾಗದಲ್ಲಿ ಸಿಟಿ ಒಳಗಡೆ, ಮಂಗಳೂರು ಸಿಟಿ ಒಳಗಡೆ ಒಂದು ವಿಶ್ರಾಂತಿ ಗೃಹ ಅಂತಿದೆ. ಸ್ಟೇಯಿಂಗ್ ಆಗೋಕ್ಕೆ ಹೊರಗಡೆಯಿಂದ ಬಂದವರಿಗೆ ಈ ಲಾಡ್ಜ್ಗಳು ಅಂತಲ್ಲ, ಆ ರೀತಿಯಾಗಿ ಒಂದು ಜಾಗ ಇದೆ. ಆ ಜಾಗ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಪ್ರತಿಯೊಬ್ಬರಿಗೂ. ನಮ್ಮ ಚಾಲಕರಿಗಂತೂ ಇನ್ನೂ ಹೆಲ್ಪು. ಹೇಗೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಈಗ ಎಲ್ಲ ಕಡೆನೂ ಎಲ್ಲ ಚಾಲಕರು ಪಾಸ್ ಆಗ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಲ್ಲಿ ಕಸ್ಟಮರ್ನ ಬಿಟ್ಟರು ರೆಸ್ಟ್ ರೂಮ್ ವ್ಯವಸ್ಥೆಗಳು ಹಲವಾರು ಕಡೆ ಇದೆ, ಹಲವಾರು ಕಡೆ ಇಲ್ಲ. ಅಂಥ ಒಂದು ಭಾಗ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಮಂಗಳೂರಲ್ಲಿ ಆ ಒಂದು ಜಾಗ ನಿಮಗೆ ತೋರ್ಸಕ್ಕೆ ಕೊಟ್ಟಿರೋದು. ಈಗ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕಸ್ಟಮರಿಗೆಲ್ಲ ಬಿಟ್ಟಿದ್ದೀವಿ, ಕಸ್ಟಮರ್ ಆರಾಮಾಗಿ ಅವರು ಲಾಡ್ಜಲ್ಲಿ ಇರ್ತಾರೆ. ಡ್ರೈವರ್ಗಳು ಅವರಿಗೆ ಸ್ನಾನ ಮಾಡೋಕ್ಕಾಗಲಿ, ಬಾತ್ರೂಮ್ಗಾಗಲಿ ವ್ಯವಸ್ಥೆಗಳು ಇಲ್ಲದೇ ಇರೋಂಥ ಜಾಗಗಳಲ್ಲಿ ಇರೋಂಥ ಜಾಗನ ನಾನು ನಿಮಗೆ ಈ ಒಂದು ಜಾಗನ ತಿಳಿಸ್ಕೊಡ್ತಾ ಇರೋದು. ಈ ಒಂದು ಜಾಗದಲ್ಲಿ ಡ್ರೈವರ್ಗಳು ಅಂತಲ್ಲ, ಎಲ್ಲರೂ ಆಲ್ಮೋಸ್ಟ್ ಈಗ ಅಲ್ಲಿ ಬಂದಿದ್ದೋ ಈ ವಿಡಿಯೋ ಮುಖಾಂತರ ನೋಡಿ ಎಲ್ಲ ಯಾರ್ಯಾರು ಸ್ಟೇ ಆಗ್ಬೋದು ಅನ್ನೋ ಒಂದು ವಿಚಾರದಲ್ಲಿ ವಿತ್ ಸೆಕ್ಯೂರು, CC ಕ್ಯಾಮ್ರಾ ಸೆಕ್ಯೂರ್ ಆಗಿ, ಕನ್ವೆಂಟ್ ಆಗಿ, ಒಂದು ಯಾವುದೇ ಒಂದು ಭಯ ಇಲ್ಲದೆ ಸ್ಟೇ ಆಗಿ, ಸೆಕ್ಯೂರ್ ಆಗಿ, ಎಲ್ಲ ಒಂದು ಫ್ರೆಶ್ ಅಪ್ ಆಗಿಬಿಟ್ಟು ಬರೋಂಥ ಜಾಗ ತೋರಿಸ್ತಾ ಇರೋದು. ಇದೇ ವಿಡಿಯೋನ ಕಂಟಿನ್ಯೂಟಿ ನೋಡ್ತಾ ಇರಿ. ಇನ್ನೂ ಹಲವಾರು ಮಾಹಿತಿ ಇದೇ ಅಪ್ಡೇಟಲ್ಲಿ ಕೊಡ್ತೀನಿ ಸ್ನೇಹಿತರೆ ನಮಸ್ಕಾರ. ನೋಡಿ, ನಾವಿವತ್ತಿರೋದು ಇಲ್ಲಿ ಮಂಗಳೂರು ಸಾಯಿ ಪ್ಯಾಲೇಸ್ ಹತ್ರ ಇದ್ದೀವಿ. ಪಾರ್ಕಿಂಗ್ ಪ್ಲೇಸ್ ನಮ್ಮ ಗಾಡಿ ಆ ಕಡೆ ಇದೆ. ಎಲ್ಲಿ ಅಂತೇಳಿ ಜಾಗ ಸಿಟಿ ಸೆಂಟ್ರ್ ಅಪೋಸಿಟ್ ಇರೋಂಥ ಜಾಗ ಇದು. ಏನು ವಿಚಾರ ವಾಸ್ತವತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಡ್ರೈವರ್ಗಳಿಗೆ ಒಂದು ಅನುಕೂಲವಾದ ಒಂದು ಮಾಹಿತಿ ಇದೆ, ತಿಳಿಸ್ಕೊಡ್ತೀನಿ. ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಇವತ್ತು ನಮ್ಮ ಡ್ರೈವರ್ಗಳು ಎಷ್ಟೋ ಜನ ಹೊರಗಡೆ ಹೋಗ್ಬಿಟ್ಟು ಸ್ನಾನದ ವ್ಯವಸ್ಥೆ, ಬಾತ್ರೂಮ್ ವ್ಯವಸ್ಥೆ ಎಲ್ಲ ಇರಲ್ಲ ಇಲ್ಲಿ ಎಷ್ಟೋ ಜನಕ್ಕೆ. ಆ ವ್ಯವಸ್ಥೆಗಳು ಸಿಗಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಜಾಗದಲ್ಲಿ ಒಂದೊಂದು ಈ ರೀತಿಯಾಗಿ ಯಾತ್ರಿ ನಿವಾಸ ಅಂತ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಬೆಡ್ ಪರ್ ಬೆಡ್ಡು ಹಂಗಂದರೆ ರಾತ್ರಿ ಉಳ್ಕೊಳ್ಳೋಕ್ಕೆ ಮತ್ತು ಫ್ರೆಶ್ ಅಪ್ ಆಗೋಕ್ಕೆ ಬೆಳಿಗ್ಗೆ 100 ರೂಪಾಯಿ ತಗೋತಾರೆ. ಇಲ್ಲಿ ಪ್ರಭಾಸ್ ಥಿಯೇಟ್ರು ಅಪೋಸಿಟ್ ಇರೋದು ಇದು. ಮಂಗಳೂರು ಪ್ರಭಾಸ್ ಥಿಯೇಟ್ರ್ ಅಪೋಸಿಟ್ ಇರೋದು ಬಿಲ್ಡಿಂಗ್ ನೋಡ್ಬೋದು. ಇದನ್ನು ಯಾತ್ರಿ ನಿವಾಸ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾಯಿದ್ದೀನಿ. ಹಾಗೆ ಅಲ್ಲಿನ ಮಾಹಿತಿ ಹಾಗೆ ಕೇಳೋಣ ಬನ್ನಿ, ಅವ್ರ ಹತ್ರನೇ ಕೇಳೋಣ ಬನ್ನಿ. ಆಲ್ಮೋಸ್ಟ್ ಈಗ ಹತ್ತತ್ರ ಬರ್ತಾಯಿದ್ದೀವಿ. ತಾವೆಲ್ಲರೂ ಗಮನಿಸ್ತಾ ಇದ್ದೀರಾ ನೋಡಿ, ಇವರೇ ದನಿಗಳು. ಹಾಂ ಸರ್, ಓಪನ್ ಮಾಡಿ. ಹಾಗೆ ಒಳಗಡೆ ಹೋಗೋಣ ಬನ್ನಿ. ನೋಡಿ, ಡ್ರೈವರ್ಗೆ ಎಷ್ಟು ಅನುಕೂಲತೆ ಇದೆ. ಡ್ರೈವರ್ಗೆ ಅಂತ ಇಲ್ಲ, ಇಲ್ಲಿ ಎಲ್ಲ ಒಂದು ಅನುಕೂಲತೆಗಳು ನಿಮಗೆ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಎಲ್ಲರೂ ಆರಾಮಾಗಿ ಮಲ್ಕೋಬೋದು. ಇಲ್ಲಿ ಬೆಡ್ರೂಮ್ ಇದೆ. ಮತ್ತು ಹಾಗೆ ತೋರಿಸ್ತಾ ಇರ್ತೀನಿ ಬನ್ನಿ, ಒಂದು ನಿಮಿಷ. ಹಾಗೆ ಇಲ್ಲಿನ ದಣಿಗಳ ಹತ್ರ ಒಂದು ಮಾಹಿತಿಗಳಿದೆ, ಅದನ್ನು ತಿಳಿಸ್ಕೊಡ್ತೀನಿ ತಮಗೆಲ್ಲರಿಗೂ. ನೋಡಿ, ಇಲ್ಲಿ ನೀರಿನ ವ್ಯವಸ್ಥೆ ಇದೆ. ಆಮೇಲೆ ಇದು ಸೌತ್ ಇಂಡಿಯನ್ನು, ಹಾಗಾದರೆ ಇಲ್ಲಿ ಯಾರು ಹೋಗಿದ್ದಾರೆ ಹೊರಗಡೆ. ಇನ್ನೊಂದು ನಾನು ತೋರಿಸ್ತೀನಿ ರೂಮ್ನ. ಆಮೇಲೆ ಹಾಗೆ ಹೀಗೆ ಬರ್ತಾ ನೋಡಿ, ಎಲ್ಲರಿಗೂ ಮಲ್ಕೊಳ್ಳೋಂಥ ವ್ಯವಸ್ಥೆಗಳು ಯಾವ ರೀತಿ ಶುರುವಾಗಿ ಯಾವ ರೀತಿ ಒಂದು ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲ ರೀತಿ ಸೌಲಭ್ಯಗಳಿದೆ. ಮತ್ತು ಇಲ್ಲಿ ನೋಡಿ, ಟಾಯ್ಲೆಟ್ ಕನ್ವೆನ್ಸು, ಬಾತ್ರೂಮ್ ಕನ್ವೆನ್ಸು ನೋಡಿ ಎಲ್ಲ ನೋಡ್ಬೋದು. ಇಲ್ಲಿ ಯಾವ ರೀತಿ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಒಂದು ತೋರಿಸ್ತಾ ಇದ್ದೀನಿ. ಇನ್ನೊಂದು 2-3 ಆ ಕಡೆ ಇದೆ. ಮತ್ತು ಇನ್ನು ಅಪ್ಡೇಟು ನಮ್ಮ ದಣಿಗಳ ಕೈಲಿ ಕೇಳೋಣ ಬನ್ನಿ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಹಾಗೆ ನಿಮ್ಮ ಮಂಜುನಾಥ್ ಅಂತನ. ಹೇಗಿದೆ ಇಲ್ಲಿನ ವಾತಾವರಣ? ಮತ್ತು ನಿಮ್ಗೆ ಹೇಗೆ ಅನುಕೂಲತೆ ಪಡ್ಕೊತಾ ಇದ್ದೀರಿ ಇಲ್ಲಿ? ರಾತ್ರಿ 12 ಗಂಟೆ ಬಂದು ಕೊಟ್ಟರು. ಹಾಂ, ಭಾರಿ ಆಯ್ತು. ಅಲ್ಲಿಗಿಂತ ಇಲ್ಲಿ ಭಾಳ ಕಮ್ಮಿ ರೇಟ್, ಚೆನ್ನಾಗಾಯ್ತು. ಓಕೆ, ಫೆಸಿಲಿಟಿ ಹೆಂಗೆ ಅನಿಸುತ್ತೆ ನಿಮಗೆ ಇಲ್ಲಿ? ಸರ್, ಭಾಳ ಫೆಸಿಲಿಟಿ ನಂಬರ್ 1. ಅಲ್ಲಿ ಅಷ್ಟು ಕಾಸು ಕೊಟ್ಟರು ಅಷ್ಟು ಆಗಲ್ಲ. ನೀವು ಲಾಡ್ಜು ಮತ್ತು ಮತ್ತೊಂದು ಹೋದರೆ ಹೇಗೆ ಅನಿಸುತ್ತೆ? ಇಲ್ಲಂತ ಅನಿಸುತ್ತೆ? ಭಾರಿ ಫೀಲಿಂಗ್ ಇದೆ. ಅಲ್ಲಿಗಿಂತ ಇಲ್ಲೇ ಚೆನ್ನಾಗಿದೆ ಅಂತೀರಾ? AC ಕನ್ವೆನ್ಸು ಮತ್ತು ಫ್ಯಾನ್ ಕನ್ವೆನ್ಸು ಮತ್ತು ಫ್ರೆಶ್ ಅಪ್ಪು ಹೇಗಿದೆ ನಿಮಗೆ? ಎಲ್ಲ ಚೆನ್ನಾಗಿದೆ ಅಂತೀರಾ? ನೀರಿದೆ, ಎಲ್ಲ ವ್ಯವಸ್ಥೆ ಇದೆ. ಓಕೆ, ಆರಾಮ್ ಚೆನ್ನಾಗಿದೆ. ಥ್ಯಾಂಕ್ ಯು. ಹಾಂ, ಹೇಳಿ ಸರ್, ನಿಮ್ಮ ಒಂದು ಅನುಭವ ಹೇಗಿದೆ ಅಂತ ಹೇಳಿ. ನಮಗೆ ಈಗ 800,000 ಕೊಟ್ಟು ಬರೋಕ್ಕಾಗಲ್ಲ. ಬರೋಲ್ಲ ನಮಗೆ. ಹಾಂ, ಏನು ಕೆಲಸ ಮಾಡ್ಕೊಂಡಿದ್ದೀರಾ? ನಾವು ಹಾಸ್ಪಿಟಲ್ ಬಂದಿದ್ದೀವಿ. ಹಾಂ, ಚೆನ್ನಾಗಿದೆ. ಓಕೆ ಸರ್. ರಾತ್ರಿ ಬೇರೆ ಕಡೆ ಕೇಳಿದ್ವಿ, 2,000 3,000. ಹಾಂ,
ಹಾಗಾಗಿ ಇದಕ್ಕೆ ಬಂದ್ವಿ. ಸಾಮಾನ್ಯ ಜನರಿಗೆ ಇಲ್ಲಿ ಬಂದು ಆರಾಮಾಗಿ ಕನ್ವೆಂಟ್ ಮಾಡ್ಕೊಬೋದು ಅಂತ. ಹಾಂ, ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಂ, ನಮಸ್ತೆ. ಹೇಳಿ, ನಿಮ್ಮ ಒಂದು ಅನುಭವ ಹೇಗಿದೆ ಇಲ್ಲಿಂದ ಒಂದು? ಹಾಂ, ಫ್ರೆಶ್ ಅಪ್ ಆಗೋಕ್ಕಾಗಲಿ ಮತ್ತು ಉಳ್ಕೊಳಕ್ಕಾಗಲಿ ಹೇಗಿದೆ ನಿಮ್ಮ ಅನುಭವ? ಹಾಂ, ಎಷ್ಟು ಜನ ಬಂದಿದ್ದೀರಿ ನೀವು? ಎಷ್ಟು ಜನ ಬಂದಿದ್ರಿ सर? नमस्ते. आपका क्या है इधर आने को जाने को एंड फीलिंग्स कैसा है? आप थोड़ा बात कीजिए. बहुत अच्छा लगा सर. पहली बात तो बताऊँ, बहुत बजट में है लोगों के लिए. जैसे कि भी हमको सिर्फ फ्रेश होना था तो काफ़ी जगह घूमा. इधर में भी इतना रिजनेबल रेंज में फ्रेश होने के लिए नहीं है. और ये बहुत स्पेसियस है, कंफर्टेबल है, और स्पेशली जो इनके ऑनर है काफ़ी कोऑपरेटिव है. बहुत अच्छा लगा मुझे, बहुत अच्छा एक्सपीरियंस है. क्योंकि जिनके पास पैसा है उनको कोई प्रॉब्लम नहीं है. जिनको बजट में जाना है उनके लिए थोड़ा तकलीफ है ना, तो उनके लिए बहुत अच्छा है. यहाँ पे आके फैसिलिटीज देख सकते हैं, बहुत अच्छा है. मेरा एक्सपीरियंस पूरा इतना अच्छा रहा कि रेंज वाइज बहुत अच्छा है. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ಹೇಗಿದೆ ಸರ್ ನಿಮ್ಮ ಅನುಭವ? ಇಲ್ಲಿಂದ ಬಂದಿದ್ದು ಹಂಗಂದ್ರೆ ನೀವು ಹೊರಗಡೆ ಎಲ್ಲೆಲ್ಲ ಸುತ್ತಾಡ್ತೀರಾ, ಇಲ್ಲಿ ನಿಮಗೆ ಫೀಲಿಂಗ್ ಹೆಂಗೆ ಅನಿಸುತ್ತೆ? ಉಳ್ಕೊಳ್ಳೋಕ್ಕೆ, ಸ್ನಾನ ಮಾಡೋಕ್ಕೆ ಮತ್ತು ಅನುಕೂಲ ಏನಿದೆ ಅಂತ? ಇಲ್ಲಿಂದ ನಾವು ಬರ್ತೀವಿ. ನಾವು ಮಾರ್ಕೆಟಿಂಗ್ನಲ್ಲೇ ಸುಮಾರು 14 ವರ್ಷದಿಂದ ಇದ್ದೀವಿ. ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರು ಎಲ್ಲ ಕಡೆ ಅಡ್ಡಾಡ್ತಿದ್ದೀವಿ. ಬಟ್ ಬ್ಯಾಂಗ್ಳೂರಲ್ಲಿ ಫೀಲಿಂಗ್ ಏನಂದರೆ, ಇಷ್ಟು ಕಡಿಮೆ ಬಜೆಟ್ನಲ್ಲಿ 250 ರುಪೀಸ್ ಪರ್ ಬೆಡ್, ಆಮೇಲೆ ವಾಟರ್, ಆಮೇಲೆ ನಮ್ಮದು ಸ್ಪೇಸು. ದ ಮೇಜರ್ ಇಂಪಾರ್ಟೆಂಟ್ ಅಂದರೆ ಇಲ್ಲೇ ನಮಗೆ ಫ್ಯಾಮಿಲಿ ಎನ್ವೈರ್ಮೆಂಟ್ ಇದೆ. ನಮಗೆ ಲಾಸ್ಟ್ ಟೈಮ್ ಒಂದು ಎನ್ವಲಪ್ನು ಬಿಟ್ಟಿರೋದು 6 ತಿಂಗಳು ಬಿಟ್ಟಾದ್ಮೇಲೆ ಅದು ನಮಗೆ ಕೊಡ್ತಾರೆ. ಅಂದರೆ ಆ ಟ್ರಸ್ಟ್ ಬಾಂಡಿಂಗ್ ಇದೆ ಅಲ್ಲಿ. ಆಮೇಲೆ ನಮಗೆ ಆ ಥರ ಅಂದರೆ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ. ನಮ್ಮದು ಏನು ಒಂದು ಮೊಬೈಲ್ ಇರಲಿ, ನಮ್ಮ ವಯರ್ ಇರಲಿ, ಎಷ್ಟು ಸೇಫ್ ಇರುತ್ತೆ ಇಲ್ಲ. ಆಮೇಲೆ ನಮಗೆ ಇಷ್ಟು ಚೆನ್ನಾಗಿ ಇದೆ ಅಂದರೆ, ನಮಗೆ ಯಾವತ್ತೂ ಒಂದು ಕಾಲ್ ಮಾಡಿದರೆ ನಮಗೆ ಬುಕ್ಕಿಂಗ್ ಕೊಡ್ತಾರೆ, ನಮಗೆ ರೇಟ್ ಬಜೆಟ್ ಕೊಡ್ತಾರೆ. ನಮಗೆ ಇಲ್ಲೇ ಸೇಫ್ ಆ್ಯಂಡ್ ಹ್ಯಾಪಿಯೆಸ್ಟ್ ಫೀಲ್ ಆಗುತ್ತೆ. ವಾಟ್ ಐ ರಿಕ್ವೆಸ್ಟ್ ಯು ಆಲ್ಸೋ ಕಮ್ ಆ್ಯಂಡ್ ಎಂಜಾಯ್ ದಿಸ್ ಹೋಟೆಲ್. ಬನ್ನಿ ಸ್ನೇಹಿತರೆ, ಹಾಗೆ ಈ ಒಂದು ವಾಸ್ತವತೆ ಅನುಕೂಲತೆಗಳ ಕೊಟ್ಟಂಥ ದಣಿಗಳನ್ನು ಮಾತಾಡ್ಸೋಣ. ಇಲ್ಲಿ ಬನ್ನಿ. ನಮಸ್ತೆ. ಹೇಳಿ ಸರ್, ತಮ್ಮ ಹೆಸರು ಹೇಳಿ, ಹಾಗೆ ಇಲ್ಲಿನ ನೀವೇನು ಫೆಸಿಲಿಟಿ ಕೊಡ್ತೀರಾ ಮತ್ತು ನೀವೇನು ಕಾರ್ಯಗತಕ್ಕೆ ಮಾಡಿದ್ದೀರಾ ಅಂತ ವಿಚಾರಗಳನ್ನ ತಿಳಿಸ್ಕೊಡಿ ಇಲ್ಲಿ. ನನ್ನ ಹೆಸರು ಸುದರ್ಶನ್ ಅಂತ. ನಾನು ವೃತ್ತಿಯಲ್ಲಿ ಅಡ್ವೊಕೇಟ್ ಮಾಡ್ತಾಯಿದ್ದೀನಿ, ವಕೀಲ ವೃತ್ತಿ ಮಾಡ್ತಾಯಿದ್ದೀನಿ. ಬಟ್ ಇದು ಜನರಿಗೆ ಒಂದು ಯೂಸ್ ಆಗಲಿ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಎಲ್ಲ ಭಾಗದ ಜನರು ಬರ್ತಾ ಇದ್ದಾರೆ, ತುಂಬ ಜನ ಬರ್ತಾ ಇದ್ದಾರೆ. ಡ್ರೈವರ್ಸು, ಸ್ಟೂಡೆಂಟ್ಸ್, ಪೇರೆಂಟ್ಸ್ ಅವರು, ಮತ್ತು ಈ ಬ್ಯಾಂಕ್ ಮ್ಯಾನ್ಸು, ಮಾರ್ಕೆಟಿಂಗ್ ಅವರು, ಮೆಡಿಕಲ್ ರೆಪ್ರೆಸೆಂಟೇಟಿವ್ ಎಲ್ಲರೂ ಬರ್ತಾ ಇದ್ದಾರೆ. ಇಲ್ಲಿ ನಾವು ಫ್ರೆಶ್ ಅಪ್ ಒಂದು 100 ರುಪೀಸ್ ಮತ್ತು ಬೆಡ್ 250 ರುಪೀಸ್ ಅಂತ ಮಾಡಿದ್ವಿ. ಎಲ್ಲ ಫೆಸಿಲಿಟಿ ಇದೆ, ಏರ್ ಕಂಡೀಷನ್ ಇದೆ, AC, ಮತ್ತು 3 ವಾಶ್ರೂಮ್ ಮಾಡಿದ್ವಿ. ವಾಶ್ರೂಮ್ ಫೆಸಿಲಿಟಿ ಒಂದು ಇಂಡಿಯನ್ 2 ವೆಸ್ಟರ್ನ್. ಆಮೇಲೆ ಈ ಥರ ಜನರು ಎಲ್ಲ ಭಾಗದಿಂದ ಆ್ಯಕ್ಚುಲಿ ಇದು ಸ್ಟಾರ್ಟಿಂಗ್ ನಾವು ಒಂದು ಇಲ್ಲಿ ಕೋರ್ಟ್ ಹತ್ತಿರ ಇದ್ದರಿಂದ ಲಾ ಚೇಂಬರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಒಂದು 10 ಜನ ಲಾಯರ್ಸ್ಗೆ ಎಲ್ಲ ಮೀಟ್ ಮಾಡಿಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ ಸರ್. ಒಂದು 2-3 ಜನ ಕರ್ಕೊಂಡು. ಮತ್ತು ಕೆಲವರಿಗೆಲ್ಲ ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದ್ದಿದ್ದರಿಂದ ಅವ್ರಿಗೆ ಬೇಡ ಅಂತ ಆಯಿತು. ಆಮೇಲೆ ನಾವು ಇದನ್ನು ಯಾತ್ರಿ ನಿವಾಸ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ನಾನು ನಮ್ಮ ಗೆಳೆಯರು ಸೇರಿ. ಇವಾಗ ನಾನು ಎಷ್ಟು ವರ್ಷದಿಂದ ಮಾಡ್ತೀರಾ ಸರ್ ಇದನ್ನು? 8-10 ತಿಂಗಳಾಯ್ತು ಸರ್ ಸ್ಟಾರ್ಟ್ ಮಾಡಿ. ಓಕೆ, ರೀಸೆಂಟಾಗಿ ಮಾಡಿದ್ದೀರಾ? ಓಕೆ, ಆಯಿತು ಸರ್. ಇಲ್ಲಿಂದ ನಮಗೆ ಮಂಗಳೂರು ಬಸ್ ಸ್ಟ್ಯಾಂಡ್ ಎಷ್ಟು ದೂರ ಇದೆ? ಇಲ್ಲಿ ನಮ್ಮ ಮಂಗಳೂರು ಬಸ್ ಸ್ಟ್ಯಾಂಡ್ ಜಸ್ಟ್ ಒಂದು ಕಿಲೋಮೀಟರ್ ಅಷ್ಟೇ ಸರ್ ಇಲ್ಲಿಂದ. ಓಕೆ, ಬೈ ವಾಕ್ ಆದರೆ ರೈಲ್ವೆ ಸ್ಟೇಷನ್ ಹತ್ರನೇ ಇದೆ. ಬೈ ವಾಕ್ 10 ಮಿನಿಟ್ಸ್. ರೈಲ್ವೆ ಸ್ಟೇಷನ್ ಹತ್ರ ಇದೆ ಇಲ್ಲಿ? ಓಕೆ, ಆಯಿತು. ಆಮೇಲೆ ವೆನ್ಲಾಕ್ ಹಾಸ್ಪಿಟಲ್ ಹತ್ತಿರ ಇದೆ. ಆಮೇಲೆ ಪ್ರಭಾತ್ ಸುಚಿತ್ರ ಎದುರುಗಡೆನೇ ಇದೆ. ಪ್ರಭಾಸ್ ಕೇಸರಾವ್ ರೋಡ್ ನಂಬರ್ 1 ಮ್ಯಾಂಗ್ಳೂರು ನಂಬರ್ 1 ಅದೇ ಸಿಟಿ ಸೆಂಟರ್ ಹತ್ರನೇ ಇದೆ. ಹಾಂ, ಓಕೆ ಸರ್. ಇದು ನೀವು ಯಾವ ರೀತಿ ಯೋಚನೆ ಮಾಡಿದ್ದೀರಾ ಇದನ್ನು? ಹಾಗಂದರೆ ಮಾಡಬೇಕು ಅಂತ ಮಾಡಿದ್ದೀರಾ ಅಥವಾ ಏನು ಅಂತ ನಿಮ್ಮ ಬಿಸ್ನೆಸ್ ಪರ್ಪಸ್ಗೋಸ್ಕರ ಮಾಡಿದ್ದೀರಾ, ಅದು ಅನುಕೂಲತೆಗೆ ಮಾಡಿದ್ದೀರಾ? ಯಾವ ರೀತಿ ಮಾಡಿದ್ದೀರಾ ಸರ್ ಇದನ್ನು? ಆ್ಯಕ್ಚುಲಿ ಇದು ಲಾ ಚೇಂಬರ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ನಾನು ಅಡ್ವೊಕೇಟ್ ಆಗಿದ್ದರಿಂದ ನಾನು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಎಸ್ ಕಂಪನಿಯಲ್ಲಿ ಒಂದು ಲೀಗಲ್ ಅಡ್ವೈಸರ್ ಆಗಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಇದು ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು, ನಮ್ಮ ಫ್ರೆಂಡ್ಸ್ಗಳೆಲ್ಲ ಗೆಳೆಯರೆಲ್ಲ ಬಂದರು ಲಾ ಚೇಂಬರ್ ಮಾಡೋಣ ಅಂತ. ಕೊನೆಗೆ ಪಾರ್ಕಿಂಗ್ ಸಮಸ್ಯೆ ಇದ್ದರಿಂದ ಸ್ವಲ್ಪ ನಾವು ಅದನ್ನು ಕೈ ಬಿಟ್ವಿ.
ಆಮೇಲೆ ನಾನು ಸೇರಿಕೊಂಡು ಯಾತ್ರಿ ನಿವಾಸ ಮಾಡೋಣ ಅಂತ ಆಯಿತು. ಯಾಕಂದರೆ ನಾವು ಕೂಡ ಕೆಲವು ಕಡೆ ಮಾರ್ಕೆಟ್ನಾಗ ಇದೆಲ್ಲ ಮಾಡ್ತಾ ಇದ್ವಲ್ಲ. ಸರ್ ನೀವು ಈ ಅನುಭವ ಪಟ್ಟಿದ್ದೀರಾ? ಹೊರಗಡೆ ಹೋಗ್ಬಿಟ್ಟು ನಿಮಗೆ ಸಮಸ್ಯೆ ಆಗಿರೋದು, ನಿಮಗೆ ಫ್ರೆಶ್ ಅಪ್ ಆಗಲಿ ಉಳ್ಕೊಳಕ್ಕಾಗಲಿ ಏನಾದರೂ ಆಗಿದೆಯಾ? ಆಗಿದೆ. ನಾನು ಕೆಲವು ಕಡೆ ಒಬ್ಬ ಹೈದರಾಬಾದ್, ವಿಶಾಖಪಟ್ಟಣ ಎಲ್ಲ ಹೋದಾಗ ನನಗೂ ಸಮಸ್ಯೆ ಆಗಿತ್ತು. ಅದನ್ನು ನೋಡಿಕೊಂಡು ಪಾಪ ಜನರಿಗೆ ಒಂದು ಯೂಸ್ ಆಗಲಿ, ಮಧ್ಯಮ ವರ್ಗದವರಿಗೆ ಮತ್ತು ಎಲ್ಲ ವರ್ಗದವ್ರಿಗೂ ಮತ್ತು ಎಲ್ಲ ಮಾರ್ಕೆಟಿಂಗ್ ಇದೆಲ್ಲ ಮಾಡ್ತಾ ಇದ್ದಾರಲ್ಲ ಸರ್ ಪಾಪದವರು, ಅವರಿಗೆಲ್ಲ ಯೂಸ್ ಆಗಲಿ ಅಂತ ಹೇಳಿ ಒಂದು ಇದು ಮಾಡಿದ್ವಿ. ಫ್ರೆಶ್ ಅಪ್ 100 rupees ಅಂತ, ಬೆಡ್ ಒಂದು 250 rupees ಇಟ್ಟಿದ್ದೀವಿ. ಏರ್ ಕಂಡೀಷನ್, AC ಹಾಕಿದ್ದೀವಿ. ತುಂಬ ಸ್ಪೇಸಸ್ ಆಗಿದೆ. ವಾಶ್ರೂಮ್ ಎಲ್ಲ ಇದೆ. ಬಂದವರೆಲ್ಲ ತುಂಬ ಖುಷಿಪಟ್ಟು ತಿರುಗಿ ಇಲ್ಲೇ ಬರ್ತಾ ಇದ್ದಾರೆ ಕೇಳಿಕೊಂಡು. ಬುಕ್ಕಿಂಗ್ ಫೆಸಿಲಿಟಿ ಇದೆ ಸರ್. ಆಮೇಲೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇದು ಬಿಸ್ನೆಸ್ ಪರ್ಪಸ್ ಆಗಿ ಮಾಡ್ತೀರಾ, ಹೆಲ್ಪ್ ಆಗಲಿ ಅಂತ ಮಾಡ್ತೀರಾ, ಅಥವಾ ಸಾರ್ವಜನಿಕ ಒಳ್ಳೆಯದಾಗಲಿ ಅಂತ ಮಾಡ್ತೀರಾ? ಸಾರ್ವಜನಿಕರಿಗೆ ಒಳ್ಳೇದಾಗಲಿ ಅಂತ ಒಂದು ಮಾಡ್ತಾ ಇದ್ದೀವಿ ಸರ್. ಗುಡ್ ಕಾನ್ಸೆಪ್ಟು, ಒಳ್ಳೇದಾಗಲಿ. ಇದೇ ಥರ ಒಳ್ಳೆ ಕೆಲಸಗಳನ್ನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಮುಖಾಂತರ ತಿಳಿಸಿದ ಪ್ರಕಾರವಾಗಿ ಮಂಗಳೂರು ಭಾಗದಲ್ಲಿ ಯಾರೇ ಬರೋಂಥವ್ರಾಗ್ಬೋದು, ಚಾಲಕರಾಗ್ಬೋದು, ಗ್ರಾಹಕರಾಗ್ಬೋದು, ಈ ಒಂದು ಸೌಲಭ್ಯನ ಉಪಯೋಗಿಸ್ಕೋಬೋದು ಅಂತ ಹೇಳಿದ್ದೀವಿ. ಮತ್ತು ಸುದರ್ಶನ್ ಅವ್ರ ನಂಬರು ಮತ್ತು ಅವರ ಯಾತ್ರಿ ನಿವಾಸದ ಹಿಂದ್ಗಡೆನೇ ಅಪ್ಡೇಟ್ ಮಾಡಿದ್ದೀವಿ. ಕಾಂಟ್ಯಾಕ್ಟ್ ನಂಬರ್ನ ಸೇವ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮತ್ತು ಹಾಗೆ ನಮ್ಮ ಯೂಟ್ಯೂಬ್ ಲಿಂಕ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಬೆಂಬಲ ಕೊಡಿ ಅಂತ ಕೇಳ್ತಿದ್ದೀನಿ. ಧನ್ಯವಾದಗಳು.